ಕರ್ನಾಟಕ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಪಾವನ ನಗರಿ ಶ್ರೀ ರಾಮ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ. ರಾಮ್ ಸಿಯಾ ರಾಮ್ ಸಿಯಾ ರಾಮ್ ಜಯ ಜಯ ರಾಮ್. ಅಯೋಧ್ಯೆಯಲ್ಲಿ ರಾತ್ರಿ ಆವಾಗ ನೋಡ್ತೀನಿ. ಪ್ರಯಾಗ್ರಾಜ್ನ ಮುಗಿಸಿ ಅಯೋಧ್ಯೆಗೆ ಹೋಗುವಷ್ಟೊತ್ತಿಗೆ ರಾತ್ರಿ ಆಗಿತ್ತು. ಸೊ ಇಲ್ಲಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಶ್ರೀರಾಮನ ದರ್ಶನಕ್ಕೆ ಅಂತ ಹೊರಟೆ. ಇಲ್ಲಿ ಆಟೋದಲ್ಲಿ ಹೋಗ್ಬೇಕಾಗಿದೆ, ಯಾಕಂದರೆ ಕಾರ್ಸ್ ಎಲ್ಲ ತುಂಬ ದೂರದಿಂದನೇ ಪೊಲೀಸರೆಲ್ಲ ಸ್ಟಾಪ್ ಮಾಡಿಸ್ಬಿಟ್ಟಿದ್ರು. ಸೊ ಆಟೋದಲ್ಲಿ ಹೋಗ್ಬೇಕಾದ್ರೂ ತುಂಬ ಬೇರೆ ಬೇರೆ ದಾರಿಯಿಂದನೇ ಹೋಗ್ಬೇಕಾಗಿತ್ತು, ಎಲ್ಲ ಬ್ಯಾರಿಗೇಡ್ಸ್ ಹಾಕಿದ್ರು. ಸೊ ಆದ್ರೂ ಆಟೋದವರು ಬೇರೆ ಬೇರೆ ದಾರಿಯಿಂದ ಕರ್ಕೊಂಡೋಗಿ ನಮ್ಮನ್ನ ಒಂದು ಕಡೆ ರೀಚ್ ಮಾಡಿಸಿದ್ರು. ಆದರೆ ಅದಾದಮೇಲೆ ಆಟೋದವ್ರನ್ನೂ ಬಿಡಲಿಲ್ಲ ಆ್ಯಕ್ಚುಲಿ. ಸೊ ಎಲ್ಲೋ ಒಂದು ರೀಚ್ ಮಾಡಿಸಿದ್ರು. ಸೊ ಅಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. जन्म जन्म की खोज बताए, राम से चल के राम पे आए। प्रेम कोई हमें और न जाने, राम से रूठे राम से माने। राम सिया की करुण कहानी, एक है चंदन एक है पानी। राम सिया राम जय जय राम। राम सिया राम जय जय राम। राम सिया राम जय जय राम। ಬೆಳಿಗ್ಗೆ 3:45 ಅಷ್ಟೊತ್ತಿಗೆ ಇಷ್ಟು ಜನ ನೋಡಿ ಶ್ರೀರಾಮನ ದರ್ಶನ ಪಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಎಷ್ಟು ಜನ ಅಂದರೆ ಅಷ್ಟು ಜನ, ಸಾಗರ. ನನಗಂತೂ ಭಾಳ ಖುಷಿ ಆಯಿತು. ಸ್ವರ್ಗ ಅಂತ ಏನಾದ್ರು ಇದ್ದರೆ ಅದು ಇದೇನೇ ಅಂತ ಅನ್ನಿಸೋಕ್ಕೆ ಫೀಲ್ ಆಯಿತು. ಯಾಕಂದರೆ ಅದು ನೋಡಿ, ಅದು ನೋಡ್ತಾ ಇದ್ರೇ ನಾವು ಇವಾಗ ಸ್ವರ್ಗದ ಬಾಗಿಲ ಹತ್ರ ಹೋಗ್ತಾ ಇದ್ದೀವೇನೋ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಸತ್ಯನೂ ಸಹ. ನಿಮಗೇನಾದರೂ ಅದೇ ಥರ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ. ಇನ್ನು ವಾಸ್ತುಶಿಲ್ಪ ಅಂತ ಬಂದರೆ ಅಲ್ಟಿಮೇಟಾಗಿ ಮಾಡಿರ್ತಾರೆ. ಸೊ ನೋಡಿ, ಕಂಬಗಳಾಗಿರ್ಬೋದು, ಅದರಲ್ಲಿ ಕೆತ್ತನೆ ಆಗಿರ್ಬೋದು, ಎಲ್ಲ ಅಲ್ಟಿಮೇಟ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ದೇವಸ್ಥಾನ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಇದು ಮಾಡಿದ್ದಾರೆ. ಟಾಪು ಎಲ್ಲ ಸಖತ್ತಾಗಿದೆ ಆ್ಯಕ್ಚುಲಿ. ಸೊ ತುಂಬ ಖುಷಿ ಆಯ್ತು ನನಗಂತೂ ಇದನ್ನು ಇಲ್ಲಿ ಒಳಗಡೆ ಬಂದು. ಬೆಳಿಗ್ಗೆ 3:45ಗೆ ಇಷ್ಟು ಜನ ದರ್ಶನ ಪಡ್ಕೊಳಕ್ಕೆ ಬರ್ತಾವ್ರೆ ಅಂದರೆ ಶ್ರೀರಾಮನ ಶಕ್ತಿ ಎಷ್ಟಿರುತ್ತೆ ಅಂತ ನನಗೆ ಇವಾಗ ಗೊತ್ತಾಗ್ತೈತೆ ನೋಡಿ. जन्म जन्म की खोज बताए, राम से चल के राम पे आए। प्रेम कोई हमें और न जाने, राम से रूठे राम से। ಅಂತೂ ಇಂತೂ ಶ್ರೀರಾಮನ ದರ್ಶನ ಆಯಿತು ನೋಡಿ. ಶ್ರೀರಾಮನ ಜೀವನ ತುಂಬ ಕಷ್ಟಕರವಾಗೇ ಹೋಗಿತ್ತು. ಹೌದು, ಅವರು ಅರಮನೇಲಿ ಹುಟ್ಟಿದ್ರೂ
ಒಂದು ಏಜ್ ಬಂದಾದಮೇಲೆ ಮದುವೆ ಆದಮೇಲೆ ಒಂದು ರಾಣಿ ಸೀತಾಮಾತೆನ ಮದುವೆ ಆದಮೇಲೆ ಸೊ ಅವರು ಕಾಡಿಗೆ ಹೋಗ್ಬೇಕಾಗಿ ಬರುತ್ತೆ. ಸೊ ಕಾಡಿಗೆ ಹೋಗ್ಬೇಕಾಗಿ ಬಂದಾಗ ಅದು ಒಂದು ಕಷ್ಟ. ಸೊ ಕಾಡಿಗೆ ಹೋದ್ಮೇಲೆ ಅಲ್ಲಿ ಸೀತೆ ಅಪಹರಣ ಆಗುತ್ತೆ. ಮತ್ತು ಅವರು ಹುಡ್ಕೊಂಡು ಶ್ರೀಲಂಕಾಗೆ ಹೋಗ್ತಾರೆ, ಇನ್ನೊಂದು ಕಷ್ಟ. ಮತ್ತು ಅದಾದಮೇಲೆ ಸೀತೆನೆಲ್ಲ ಒಂದು ಯುದ್ಧ ಮಾಡಿ ಎಲ್ಲ ಒಂದು ಹನುಮಂತನ ಸಹಾಯ ತಗೊಂಡು ಯುದ್ಧ ಮಾಡಿ ಬಂದಾದಮೇಲೆ ಮತ್ತೆ ಒಂದು ಏನು ಪರೀಕ್ಷೆ ಅಂತ ಬರುತ್ತೆ. ಸೊ ಮತ್ತೆ ಸೀತಾದೇವಿನ ಕಾಡಿಗೆ ಕಳಿಸ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಕಷ್ಟ. ಸೊ ಈ ಪ್ರತಿದಿನವೂ ಕಷ್ಟ ಬರ್ತಾನೆ ಇರುತ್ತೆ. ಯಾಕಂದರೆ ಕಾಡು ಅಂದರೆ ಗೊತ್ತು ತಾನೆ, ಅದು ಪ್ರತಿದಿನವೂ ಕಷ್ಟ ಇರುತ್ತೆ. ಪ್ರತಿದಿನವೂ ಬೇರೆ ಬೇರೆ ಥರ ಒಂದು ಕಷ್ಟಗಳನ್ನ ಎದುರಿಸ್ಕೊಂಡು ಅವರು ಬದುಕ್ತಾ ಇರ್ತಾರೆ. ಹೌದು ನೋಡಿ, ನಮಗೇನಾದರೂ ಒಂದೇ ಒಂದು ಈ ಥರ ಕಷ್ಟ ಶ್ರೀರಾಮಂಗೆ ಬಂದಿರೋವಂಥ ಕಷ್ಟ ಬಂದಿದ್ದರೆ ಯಾರು ಬದುಕ್ತಾನೆ ಇರಲಿಲ್ವೇನೋ, ಎಲ್ಲ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರೋರು ಅಂತ ಅನಿಸುತ್ತೆ. ಸೊ ಕಂಟಿನ್ಯೂಸ್ ಡಿಸಾಸ್ಟರ್ ಶ್ರೀರಾಮನ್ ಲೈಫ್. ಸೊ ಇಷ್ಟು ಕಷ್ಟ ಬರ್ತಾಯಿದ್ರು ಬಂದಿದ್ರು ಇವತ್ತಿನವರೆಗೂ, ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಯಾಕೆ ನಾವು ರಾಮನ್ನ ಪೂಜಿಸ್ತೀವಿ ಅಂತಂದರೆ, ಅವರು ಯಾವುದೇ ಕಾರಣಕ್ಕೂ ಅವರ ಒಂದು ಇದನ್ನು ಕಳ್ಕೊಳ್ಳಿಲ್ಲ. ಅಂದರೆ ಅವ್ರು ಯಾವತ್ತೂ ಯಾರ ಮೇಲೂ ಕೋಪಗೊಳ್ಳಲಿಲ್ಲ, ಅವರು ಯಾವತ್ತೂ ಯಾರನ್ನೂ ದ್ವೇಷದಿಂದ ಕಾಣಲಿಲ್ಲ, ಅವರು ಅಸಮಾಧಾನದಿಂದ ಇರಲಿಲ್ಲ. ಯಾವತ್ತೂ ಅವರು ಒಂದು ಕ್ವಾಲಿಟಿ ಆಫ್ ಲೈಫ್ನ ಕಾಪಾಡ್ಕೊತ ಬಂದರು. ಸೊ ಅದರಿಂದ ನಾವು ಇವತ್ತಿಗೂ ಅವ್ರಿಗೆ ತಲೆ ಬಾಗ್ತೀವಿ. ಶ್ರೀರಾಮ ಅಂದರೆ ಒಂದು ಮರ್ಯಾದಾ ಪುರುಷ ಅಂತ ಕರಿತೀವಿ. ಯಾಕೆಂದರೆ ಇದಕ್ಕೇನೆ. ಮತ್ತು ಅಲ್ಲೇ ಇದ್ದ ಒಂದು ಆಂಜನೇಯನ ದೇವಸ್ಥಾನಕ್ಕೂ ಹೋಗಿದ್ದೆ ನೋಡಿ. ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ, ನಿನಗುಂಟು ನಾನಾ ವೇಷ ನಿನ್ನ ಮಾತೆ ಗಂಟ ಘೋಷ. ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ರೇ 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 ಭಜರಂಗಿ ರೇ 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 ಪುಣ್ಯಾತ್ಮನು ನೀ ನಿಜವಾಗಿ. ರೇ 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 ಭಜರಂಗಿ ರೇ 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 ಶಿವನೇ ಸೋಲುವ ಶಿರವಾಗಿ. ಅಂತೂ ಇಂತೂ ಈ ಜನಸಾಗರದ ಮಧ್ಯೆ ಹೋಗಿ ಹನುಮಂತನ ದರ್ಶನ ಕೂಡ ಆಯಿತು ಮತ್ತು ಶ್ರೀರಾಮನ ದರ್ಶನ ಕೂಡ ಆಯಿತು. ಒಂದೇ ದಿನದಲ್ಲಿ ಇಬ್ಬರನ್ನು ಕಣ್ಣು ತುಂಬ್ಕೊಳ್ಳೋವಂಥ ಭಾಗ್ಯ ಸಿಕ್ತು. ಅದು ಶ್ರೀರಾಮ ಜನ್ಮಭೂಮಿಯಲ್ಲಿ. ಭಾಳ ಖುಷಿಯಾಯಿತು. ಅಂತೂ ಇಂತೂ ಬೆಂಗಳೂರಿಗೆ ಹೋಗೋ ಟೈಮ್ ಕೂಡ ಬಂತು. ನಾನು ವಿಡಿಯೋ ಮುಗಿಸೋ ಟೈಮ್ ಕೂಡ ಬಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಜೈ ಶ್ರೀರಾಮ್.